ಭೂಮಿಕಾ, ತಗೊಳ್ಳಿ ಮಲ್ಲಿಗೆ ಹೂವು. ಮೈಸೂರು ಪಾಕ್ ಎಲ್ಲ ನಿಮಗೆ ಫೇವ್ರೇಟ್ ಅಲ್ವಾ? ನೀವು ನನ್ನ ಫೇವ್ರೇಟು, ಅದಕ್ಕೆ ತಗೊಂಬಂದೆ. ಥ್ಯಾಂಕ್ ಯು. ಖುಷಿ ಆಯ್ತಾ? ಸೂರ್ಯ ಚಂದ್ರ ಸಾಕ್ಷಿ ಹೂವನ್ನ ನೀವು ನಿಮ್ಮ ಕೈಯಾರು ಮುಡಿಸಿದ್ರೆ ಇನ್ನೂ ಖುಷಿ ಆಗ್ತದೆ. ಎಂದೆಂದು ಬಿಡದ ಪ್ಲೇಷರ್. ಈ ನಮ್ಮ ಪ್ರೀತಿಯು ಬಂಗಾರದಂತ ನುಡಿಯ ಸಂಗಾತಿಯಲ್ಲಿ ನುಡಿದು, ಬಂಗಾರದಂತ ನುಡಿಯ ಸಂಗಾತಿಯಲ್ಲಿ ನುಡಿದು, ಆನಂದದ ಕಂಬನಿ ತಂದೆ ನೀನು. ಇದರಲ್ಲಿ ಏನಿದೆ? ಹಾ, ಇದರಲ್ಲಿ ಗಿಫ್ಟ್ಗಳಿದೆ. ಪ್ರತಿ ವರ್ಷ ನಿಮ್ಮ ಬರ್ಡೇಗೆ, ಬರ್ಡೇ ನೆನಪಲ್ಲಿ ನಾನು ಗಿಫ್ಟ್ಗಳನ್ನ ತಗೋತಾ ಇದ್ದೆ, ಅದನ್ನ ಎತ್ತಿಡ್ತಾ ಇದ್ದೆ. ನೀವು ಸಿಕ್ಕಿದಾಗ ನಿಮಗೆ ಕೊಡಬೇಕು ಅಂತ. ನೀವು ನಂಗೆ ಸಿಗ್ತೀರ ಅನ್ನೋ ಭರವಸೆ ಮಾತ್ರ ನಾನು ಯಾವತ್ತೂ ಕಳ್ಕೊಂಡಿರಲಿಲ್ಲ ಭೂಮಿಕಾ. ಅದಕ್ಕೆ ಸಾಕ್ಷಿ ಗಿಫ್ಟ್ಗಳು. ಹಾಗೆ ಇದರಲ್ಲಿ ಆನಿವರ್ಸರಿ ಗಿಫ್ಟ್ಗಳು ಇದೆ. ಅದು ಬರುತ್ತಲ್ಲ, ಅದನ್ನ ಹೇಗೆ ಮರೆಯೋಕ್ಕಾಗುತ್ತೆ? ನಿಮ್ಮ ಲೆಕ್ಕದಲ್ಲಿ ಆ ಗಿಫ್ಟ್ಗಳನ್ನ ಎತ್ತಿಟ್ಕೋತಾ ಇದ್ದೆ. ಹಾಗೆ ಮತ್ತೆ ಇದು ನನ್ನ ಮಕ್ಕಳನ್ನ ಎತ್ಕೊಟ್ರಲ್ಲ, ಮಕ್ಕಳಿಗೆ ತಾಯಿ ಆದ್ರಲ್ಲ, ಮದರ್ಸ್ ಡೇ ದಿನ ನಿಮಗೆ ಅಂತ ಪ್ರತಿ ವರ್ಷ ಒಂದೊಂದು ಬಳೆ ಮಾಡಿಸ್ತಾ ಇದ್ದೆ. ಥ್ಯಾಂಕ್ ಯು. ಅಷ್ಟು ನೆನಪಾಗ್ತಿದ್ರಿ ನೀವು. ಗಿಫ್ಟ್ಗಳೆಲ್ಲ ನನ್ನ ಹತ್ರನೇ ಇಟ್ಕೊಂಡಿದ್ದೆ. ಹೇಳ್ಬೇಕದನ್ನ ಏನ್ ಮಾತಾಡ್ಲಿ, ಎಲ್ಲಿಂದ ಶುರು ಮಾಡಲಿ? ಒಂಥರ ಏನು ಗೊತ್ತಾಗ್ತಾ ಇಲ್ಲ. ಈ ಸೆಂಟಿಮೆಂಟ್ಸು, ಎಮೋಷನ್ಸ್ ಎಲ್ಲ ಒತ್ತರಿಸ್ಕೊಂಡು ಬರ್ತಾ ಇದೆ, ಜಂಬಲ್ ಆಗ್ತಾ ಇದೆ. ಸಾರಿ. ಇಟ್ಸ್ ಓಕೆ, ನಂಗೆ ಅರ್ಥ ಆಗುತ್ತೆ. ನಮ್ಮವ್ರನ್ನ ಕಳ್ಕೊಂಡು ಅವ್ರು ಸಿಗ್ತಾರೆ ಅನ್ನೋ ಭರವಸೆ ಇಟ್ಕೊಂಡು ಮತ್ತೆ ಅವ್ರು ಸಿಕ್ಕಾಗೋ ಖುಷಿ ಇದೆಯಲ್ಲ, ಅದು ಬೇರೆನೇ ಫೀಲಿಂಗ್ ಭೂಮಿಕಾ. ಅದೇನೋ ನನಗೆ ಈಗ ಅರ್ಥ ಆಗ್ತಾ ಇದೆ. ಒಂದು ನಿಮಿಷ. ಬರೀ ನಿಮ್ಗಷ್ಟೇ ನೆನಪಾಗ್ತಿತ್ತಾ? ನನಗೂ ನಿಮ್ಮ ನೆನಪು ತುಂಬ ಆಗ್ತಿತ್ತು. ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡೆ. ನಿಮ್ಮ ನೆನಪಲ್ಲಿ ನಿಮ್ಮ ಬರ್ತ್ಡೇಗೆ, ನಮ್ಮ ಆ್ಯನಿವರ್ಸರಿಗೆ ಆ್ಯಂಡ್ ಫಾದರ್ಸ್ ಡೇಗೆ ನಾನು ಗಿಫ್ಟ್ ತಗೊಂಡೆ. ನನ್ನ ಬಾಳಿನಲ್ಲಿ ನೀನು ಇರುವೆ, ಕಣ್ಣಾರಿಸೋ ಬೆರಳಾಗಿ. ಲಾ 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 ಲಾ. ದೂರವಾಗಬೇಡ ಬದುಕು
ಜೊತೆ ಇದ್ರೆ ಸೆಕ್ಯೂರ್ಡ್ ಫೀಲ್ ಆಗತ್ತೆ. ನನಗೆ ನೀನಂದ್ರೆ ಇಷ್ಟನೇ, ಆದ್ರೆ ಅದ್ ಪ್ರೀತಿನೋ ಇನ್ನೇನೋ ನನಗೆ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ ಸುನಿ. ಅದ್ರ ಬಗ್ಗೆ ಕನ್ಕ್ಲೂಷನ್ಗೆ ಬರೋದಕ್ಕೂ ಆಗ್ತಾ ಇಲ್ಲ. ಆ ಕಡೆ ಫ್ರೆಂಡ್ಶಿಪ್, ಈ ಕಡೆ ನನಗೇನು ಗೊತ್ತಾಗ್ತಾ ಇಲ್ಲ. ಇಷ್ಟೊಂದು ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಅಂದ್ರೆ ಅದು ಪ್ರೀತಿನೇ ಮೇಡಮ್. ನನಗಾಗಿದೆ, ನಿಮ್ಗೂ ಆಗಿದೆ. ಬಟ್ ಅದನ್ನ ನೀವು ಪ್ರೀತಿ ಅಂತ ಕರೆಯೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ. ನಾನು ಹೇಳ್ಕೋತಾ ಇದ್ದೀನಿ, ನೀವು ಹೇಳ್ಕೋತಾ ಇಲ್ಲ, ಅಷ್ಟೇ ಡಿಫ್ರೆನ್ಸ್. ಬಟ್ ಇಲ್ಲಿರೋದು ಪ್ರೀತಿನೇ, ಅಲ್ಲಿರೋದು ಪ್ರೀತಿನೇ. ಪ್ಲೀಸ್ ಒಪ್ಕೊಳ್ಳಿ ಮೇಡಮ್. ಇಲ್ಲ ಸುನಿ, ನಿನಗೆ ಆಲ್ರೆಡಿ ಹೇಳ್ದಾಗೆ ನನ್ನ ಲೈಫಲ್ಲಿ ನಾನು ತುಂಬಾ ನೋಡ್ಬಿಟ್ಟಿದ್ದೀನಿ. ನಿನಗೆ ಅದ್ರ ಬಗ್ಗೆ ಸಣ್ಣ ಅಂದಾಜ್ ಕೂಡ ಇಲ್ಲ. ನೀನ್ ನಿನ್ನೆ ಮೊನ್ನೆ ಬಂದಿರೋನು. ನನ್ನ ಬಗ್ಗೆ, ನನ್ನ ಲೈಫ್ ಬಗ್ಗೆ ನಿನಗೇನು ಗೊತ್ತಿಲ್ಲ ಸುನಿ. ನನಗಿರೋದು ಅಂತಂದ್ರೆ ನಮ್ಮ ಅಕ್ಕ ಬಾವ ಇಬ್ರೆ, ಅವರೇ ನನ್ನ ಸರ್ವಸ್ವ. ಅವ್ರು ಡಿಸೈಡ್ ಮಾಡ್ದೆ, ಅವ್ರು ಒಪ್ತೆ, ನಾನು ಒಂದು ಹೆಜ್ಜೆ ಕೂಡ ಮುಂದೆ ಇಡಲ್ಲ. ನಮ್ಮ ಅಕ್ಕ ಬಾವ ಏನ್ ಹೇಳ್ತಾರೋ ನಾನು ಅದನ್ನೇ ಮಾಡೋದು. ಯಾಕೆ ಅಂತಂದ್ರೆ ನನಗೆ ಯಾವ್ದು ಒಳ್ಳೇದು ಅಂತ ನನ್ಗಿಂತ ಜಾಸ್ತಿ ಅವ್ರಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಅವ್ರೇನ್ ಡಿಸೈಡ್ ಮಾಡ್ತಾರೋ ಅದೇ ಫೈನಲ್. ಇಲ್ಲ ಮೇಡಮ್, ಅದು ಪ್ಲೀಸ್, ನೀನೇನ್ ಹೇಳಿದ್ರು ಅಷ್ಟೇನೆ. ನೀನ್ ಹೇಳಿದ್ರಲ್ಲಿ ನನಗೆ ಯಾವ ಆಸಕ್ತಿನೂ ಇಲ್ಲ. ನಾನು ಇದನ್ನ